ಹಾಯ್ ಫ್ರೆಂಡ್ಸ್, ಏನಿವರು ಒಂದು ಹಸಿ ಕಸದ ಜೊತೆಗೆ ಕುದಿದಾರಲ್ಲ ಅಂತ ನೀವು ಅನ್ಕೊಂತಾ ಇರ್ಬೋದು. ಇವತ್ತು ನಾನೊಂದು ನನಗಾದಂಥ ಒಂದು ಅನುಭವ, ನಾನು ಮಾಡ್ತಾ ಇರೋ ಪ್ರಾಕ್ಟೀಸ್ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಸಿನ್ಸ್ ಐ ಹ್ಯಾವ್ ಬಿಲ್ಟ್ ಅ ಹೌಸ್ ಸಮ್ 8 years ಬ್ಯಾಕ್, ರೈಟ್. ಒಂದು ಬೆಂಗಳೂರಲ್ಲಿ ಒಂದು ವಿಷಯ ಓಡ್ತಾ ಇತ್ತು, ಮಳೆಗಾಲದಲ್ಲಿ ಸ್ಪೆಸಿಫಿಕಲಿ. ಹಸಿ ಕಸ ಅದನ್ನ BBMP ಅವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಎಲ್ಲೆಂದರಲ್ಲಿ ಕಸ ಮಾರ್ಕೆಟಲ್ಲೆಲ್ಲ ಹೋದ್ರೆ ತುಂಬಾ ಗಬ್ಬು ನಾತು, ನಂತರ ಎಲ್ಲ ಬೀದಿಗಳಲ್ಲಿ ಎಲ್ಲ ಕಸವನ್ನ ಎಲ್ಲಂದ್ರೆಲ್ಲ ಜನಗಳು ತಂದು ಹಾಕಿ ಹೋದಲ್ಲೆಲ್ಲ ಗಬ್ಬು ನಾತಿದೆ ಅಂತ ಒಂದು ವಿಷಯ ನಡೀತಾ ಇತ್ತು, ಚರ್ಚೆ ಆಗ್ತಾ ಇತ್ತು, ಭಯಂಕರ ಆಗ್ತಾ ಇರುತ್ತೆ, ಎವ್ರಿ ಇಯರ್ ಆಗ್ತಾ ಇರುತ್ತೆ. ಇವಾಗಲಾದ್ರೂ ನೋಡ್ತೀವಿ ನಾವು, ಸ್ಪೆಷಲಿ ಇನ್ ಮಳೆಗಾಲದಲ್ಲಿ. ಅವಾಗ ನನ್ಗನ್ನಿಸ್ತು, ಈ ಒಂದು ಪ್ರಾಬ್ಲಮ್ಗೆ ನನ್ನದಾದಂಥ ಒಂದು ಅಳಿಲು ಸೇವೆ ನಾವು ಹೇಗೆ ಮಾಡ್ಬೋದು. ನಮ್ಮ ಒಂದು ಮನೆಯಲ್ಲಿ ಜನರೇಟ್ ಆಗುವಂಥ ಒಂದು ಹಸಿ ಕಸವನ್ನ ಏನಾದರೂ ಒಂದು ನಮ್ಮ ಮನೆಯಲ್ಲೇ ಅದನ್ನ ಕಾಂಪೋಸ್ಟ್ ಮಾಡಿ ಅದ್ರದ್ದು ಇನ್ನೊಂದು ಉಪಯೋಗ ಪಡಿಬಹುದಾ ಅಂತ ನನಗೊಂದು ತಲೆಯಲ್ಲಿ ಕೊರಿತಾ ಇತ್ತು ಫ್ರೆಂಡ್ಸ್. ಅವಾಗ ನಾನು ಹೊಡೆದಿದ್ದೆ, ಈ ಕಸು ಜೊತೆಗೆ ನಾವೇ ಫ್ರೆಂಡ್ ಆಗೋಣ, ನೋಡೋಣ ಇದನ್ನ ಸಾಧ್ಯ ಇದೆಯಾ ಅಂತ ಒಂದು ಆಲೋಚನೆ ಬಂದು ಫ್ರೆಂಡ್ಸ್. One of the oldest system in my house that is running since from last 7 years is ಈ ಒಂದು wet waste management in the house on top of the garden, on top of the terrace. Okay, so ಇಲ್ಲಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತಂದ್ರೆ, ಈ ಒಂದು ಮನೆಯಲ್ಲಿ ಜನರೇಟ್ ಆಗುವಂಥ, ನಿಮ್ಮ ಅಡಿಗೆ ಮನೆಯಲ್ಲಿ ಜನರೇಟ್ ಆಗುವಂಥ ಹಸಿ ಕಸವನ್ನು ನಾವೇ ನಮ್ಮ ಒಂದು ಟೆರೇಸ್ ಅಲ್ಲಿ ಅಥವಾ ಇನ್ನೂ ಅದೊಂದು ನಿಮ್ಮ ಮನೆಯಲ್ಲಿ ಇರೋ ಪ್ಲೇಸ್ ಔಟ್ಸೈಡ್ ದ ಹೌಸ್, ನಿಮ್ದು ಫ್ರಂಟ್ ಅಲ್ಲಿ ಗಾರ್ಡನ್ ಇದ್ರೆ ಆ ಗಾರ್ಡನ್ ಅಲ್ಲಿ ಒಂದು ಯಾವುದೋ ಒಂದು ಮಳೆ ಬೀಳದೇ ಇರೋಂಥ ಪೋರ್ಷನ್ನು, ಅಥವಾ ನಿಮ್ಮ ಟೆರೇಸ್ ಅಲ್ಲಿ ಒಂದು ಸ್ವಲ್ಪ ಒಂದು 5x5 ಜಾಗ ಇದ್ರೆ, ಅಥವಾ 3x2 ಎನಿಥಿಂಗ್, ಒಂದು ಟ್ರೇ ಫಿಟ್ ಆಗುವಷ್ಟು ನಿಮ್ಮ ಹತ್ರ ಜಾಗ ಇದ್ರೆ, ಇದನ್ನ ನಾವು ಹೇಗೆ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ಬಹುದು ಅಂತ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಇವತ್ತು ಬಂದಿದ್ದೀನಿ. ಬನ್ನಿ ಎಲ್ಲರೂ ನಾವು ಒಂದು ನೆಕ್ಸ್ಟ್ ನಿಮ್ಮ 5 minutes ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ದೆನ್ ಐ ವಿಲ್ ಶೋ ಯು ಹೌ ಐ ಆಮ್ ಮ್ಯಾನೇಜಿಂಗ್ ಮೈ ವೆಟ್ ವೇಸ್ಟ್. ಸರಿ ಫ್ರೆಂಡ್ಸ್, ಈಗ ನಾನು ಬ್ಯಾಕ್ಗ್ರೌಂಡ್ ಕೊಟ್ಟೆ, ಯಾಕೆ ನಾನು ಈ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿದೆ. ಇವಾಗ ಸರಿ, ನಾವು ಅದನ್ನ ಮಾಡಬೇಕಾದ್ರೆ ಏನೇನು ಬೇಕು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮಗೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಟ್ರೇ ಬೇಕಾಗುತ್ತೆ ನಿಮಗೆ. ಇಟ್ಸ್ ಮೇ ಬಿ ಒಂದು 2 feet by 3 feet ಇರ್ಬೋದು, ಅಥವಾ 2.5 feet ಇರುತ್ತೆ. ಒಂದು ಟ್ರೇ ನಿಮ್ಗೆ ಎಲ್ಲಾದ್ರೂ ಯಾವ್ದಾದ್ರು ಒಂದು ಈ ಕಿರಾಣಿ ಅಂಗಡಿ ಮುಂದೆ ಅದು ಹೋದ್ರೆ ನಿಮ್ಗೆ ಒಂದು 150-200 ರೂಪಾಯಿಗೆ ಒಂದು ಟ್ರೇ ಸಿಗುತ್ತೆ. ಸೊ ಮೋಸ್ಟ್ಲಿ ಒಂದು ಸಾಕು, ಬಟ್ ನಾನೊಂದು 2 ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳ್ತೀನಿ. ಇನ್ನೊಂದಿದೆ, ನನ್ಗೆ 3ನೇದೊಂದು ಡ್ರಮ್ಮು ಇದೆ. ಇದೇ ತರ ಯಾಕೆ ಮಾಡಿದ್ದೀನಿ, ನಂದೇ ಅಂತ ಒಂದು ಸಿಸ್ಟಮ್ ನಾನು ಇವಾಲ್ವ್ ಮಾಡಿದ್ದೀನಿ ಓವರ್ ದ ಪೀರಿಯಡ್ ಆಫ್ ಟೈಮ್, ರೈಟ್. 7 years ಇಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಸೊ ಏನ್ ಬೇಕಾಗುತ್ತೆ ಈ ಒಂದು ಹಸಿ ಕಸ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಅಂತಂದು, ಒಂದು ಟ್ರೇ ಬೇಕಾಗುತ್ತೆ, ಮತ್ತೇನಿಲ್ಲ ಇದಕ್ಕೆ. ಆಮೇಲೆ ನಿಮಗೆ ಒಂದು ಬೇಕಿದ್ರೆ ಒಂದು ಮಣ್ಣು ಬೇಕಾಗುತ್ತೆ. ಯಾಕಂತ ಹೇಳ್ತೀನಿ, ಎಸೆನ್ಷಿಯಲ್ ಅಲ್ಲ, ಅಗೇನ್ ಇಸ್ ಅನ್ ಆಪ್ಷನಲ್. ಇವೆರಡು ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಬೇಕೇ ಬೇಕು ಫ್ರೆಂಡ್ಸ್. ಅದೇನಂತಂದ್ರೆ ನಿಮ್ಮ ಹಸಿ ಮನೆ ಕಸ ಇಲ್ದೇನೆ ಏನು ಮಾಡೋಕ್ಕಾಗಲ್ಲ. ಹೋಲ್ ಕಾನ್ಸೆಪ್ಟ್ ಐ ಆಮ್ ಟಾಕಿಂಗ್ ಟುಡೇ ಈಸ್ ಅಬೌಟ್ ದಿಸ್. ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಜನರೇಟ್ ಆಗುವಂತ ನಮ್ಮ ಮನೆಯಲ್ಲಿರೋ ಹಸಿ ಕಸ ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ಸೊ ಇಷ್ಟು ಇದ್ರೆ ಸಾಕು ನಮ್ಗೆ, ವಿ ಆರ್ ಡನ್. ಬಟ್ ಇದಕ್ಕಿಂತ ಇನ್ನೊಂದು ಬೇಕೇ ಬೇಕು ನಮ್ಗೆ, ಎಸೆನ್ಷಿಯಲ್ ಪ್ಯಾಷನ್ ಬೇಕು. ನನ್ನ ಹಸಿ ಕಸವನ್ನ ನನ್ನ ಮನೆಯಲ್ಲಿ ನಾನು ಕಾಂಪೋಸ್ಟ್ ಮಾಡ್ತೀನಿ ಅನ್ನೋ ಒಂದು ಇಚ್ಛಾಶಕ್ತಿ ಬೇಕು. ಇಷ್ಟು ಇದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ಸ್. ಓಕೆ, ಸೊ ಬನ್ನಿ ನಾವು ಹಾಗಾದ್ರೆ ನಾನು ತೋರಿಸ್ತಾ ಹೋಗ್ತೀನಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಒಂದು ಟ್ರೇ, ನಾನು ಆಲ್ರೆಡಿ ನೀವು ನೋಡ್ಬೋದು ಇದೆಲ್ಲ ಕಸನ ತುಂಬಿದೆ. ಇದು ಇವಾಗ ಫ್ರೆಂಡ್ಸ್ ಲಾಸ್ಟ್ ಒಂದು 15 days ಇಂದ ಕಳೀತಾ ಇದೆ, ಕೊಳಿತಾ ಇಲ್ಲ. ಅರ್ಥ ಆಯ್ತಾ ನಾನು ಹೇಳೋದಂದ್ರೆ? ಕೊಳೆಯೋದು ಬೇರೆ, ದುರ್ನಾತ ಬರುತ್ತೆ. ಅದನ್ನ ನಾವು ಆ ತರ ಮಾಡಬಾರ್ದು, ಕಳಿಸ್ಬೇಕು ಹೇಗೆ ಅಂತ ನಾನು ನಿಮ್ಗೆ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ನನಗೆ ಇದು ನಂದು 2-3 days ಮನೆಯಲ್ಲಿರೋ ನಮ್ಮ ಅಡಿಗೆ ಮನೆಯಲ್ಲಿ ಬಂದಿರೋಂಥ ವೇಸ್ಟು. ಹಾಗೆ ಇನ್ನೊಂದು ಹೇಳಕ್ ಹೊರಟಿದ್ದೀನಿ ಇಲ್ಲಿ ಫ್ರೆಂಡ್ಸ್, ನಮಗೆ ಈ ಸ್ಟೇಲ್ ಫುಡ್ ಬೇಡ ನಮಗೆ. ಅನ್ನ ಹಳಸಿದೆ, ಸಾಂಬಾರ್ ಹಳಸಿದೆ, ಅದನ್ನು ನಾನು ಬಂದು ಯೂಸ್ ಮಾಡ್ತೀನಿ ಅಂತ.
ಸೊ ಆ ಥರ ನಮ್ಮನೆಯಲ್ಲಿ ವೇಸ್ಟೇಜ್ ಕಡಿಮೆ, ಬಟ್ ಕೆಲವೊಂದು ದಿನ ಆಗುತ್ತೆ. ಹಾಗಾದ್ರೆ ಅದನ್ನ ನಾನು ಬೇರೆ ರೀತಿಯಿಂದ ಅದನ್ನ ಹೊರಗಡೆ ಕಳಿಸ್ತೀವಿ. ಅದು ಬಿಟ್ರೆ 99.99 ಎಲ್ಲ ಕಸಗಳು ನಮ್ದು ಇಲ್ಲೇ ಬರುತ್ತೆ. ಓಕೆ, ಸೊ ಹಾಗಾಗಿ ನಾನು ಏನ್ ಹೇಳಕೊಟ್ಟಿದ್ದೀನಿ ಅಂದ್ರೆ ಡೋಂಟ್ ಯೂಸ್ ದಿ ಸ್ಟೇಲ್ ಫುಡ್. ಹಳಸಿರೋ ಫುಡ್ ಬೇಡ ಈ ಒಂದು ಕಾಂಪೋಸ್ಟ್ಗೆ. ಓಕೆ, ಸೊ ನೋಡಿ ಈ ತರ ಕಸ ಬಂದಿದೆ. ಇದು ನೋಡ್ಬೋದು ಹೀರೆಕಾಯಿ ಕಸ ಇದು. ಸೊ ನಿಮ್ಗೆ ಹಾಗೆ ಹಾಕ್ಬೋದು, ಬೇಡ ಅಂತಂದ್ರೆ ನೀವು ಒಂದಿಷ್ಟು ತರ ಪೀಸ್ ಮಾಡಿ ನಾನೊಂದು ಸಿಕ್ಕೇಚರ್ ಇಟ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ಇಟ್ ಲೈಕ್ ದಿಸ್ ಅಂಡ್ ದೆನ್ ಸೊ ದಟ್ ಕಾಂಪೋಸ್ಟ್ ವಿಲ್ ಬಿ ಲಿಟಲ್ ಫಾಸ್ಟ್ ಆಗುತ್ತೆ. ಓಕೆ, ನಿಮ್ಗೆ 4 months ಹಿಂಗೆಲ್ಲ ಆಗೋ ಬದ್ಲಿ ನಿಮ್ಗೆ ಒಂದು 2.5 months 3 months ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾಂಪೋಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಹೀರೆಕಾಯಿ ನಾನು ಹಾಕಿದೆ. ಅಂದ್ರೆ ಈ ಮಾವಿನಕಾಯಿ ಸೀಸನ್ ಇವಾಗ. ಸೊ ಹಾಗಾಗಿ ಯಥೇಚ್ಛವಾಗಿ ನಮ್ಗೆ ಮಾವಿನಕಾಯಿ ಸಿಪ್ಪೆ ಮತ್ತು ಅದರದ್ದು ಬೀಜ ಬರುತ್ತೆ. ಇದು ಫ್ಲವರ್ ಇದೆ, ರೈಟ್. ಇವೆಲ್ಲ ಬೇಗ ಬೇಗ ಕಳಿಯಂತ ವಸ್ತುಗಳು. ನೀವು ಕಟ್ ಮಾಡಿದ್ರು ಪರವಾಗಿಲ್ಲ, ಹಾಗೆ ಹಾಕಿದ್ರು ನಡೆಯುತ್ತೆ, ಪೀಸ್ ಮಾಡಿ ಹಾಕಿದ್ರು ನಡೆಯುತ್ತೆ. ಓಕೆ, ಸೊ ಇಟ್ ಜಸ್ಟ್ ಟು ಮೇಕ್ ದ ಪ್ರಾಸೆಸ್ ಫಾಸ್ಟ್. ದಿಸ್ ಈಸ್ ನೋಡಿ, ಇದು ಕುಕುಂಬರ್ ವೇಸ್ಟ್ ಆಗಿದೆ ತಂದಿರೋದು. ಸೊ ಇದು ವಿಲ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಮೇಥಿ ಎಲ್ಲ ಹಸಿ ಬೇರ್ಗಳೆಲ್ಲ ಇರುತ್ತಲ್ಲ, ಅದು ಸರ್ವೇ ಸಾಮಾನ್ಯ ನಮ್ಮ ಎಲ್ಲರ ಮನೆಯಲ್ಲಿ ಸಿಗುತ್ತೆ. ನೋಡಿ ಇಲ್ಲೆಲ್ಲ ಕಸ ಇದು ಈಗೆಲ್ಲ ಹಾಕ್ತೀನಿ ನಾನು. ಆಮೇಲೆ ಇಲ್ಲಿ ದಿಸ್ ಈಸ್ ವಾಟರ್ ಮೆಲನ್ನು, ಮತ್ತೆ ಯಾವುದೋ ಒಂದು ಎಲೆ, ಒಂದು ಬೇರುಗಳು. ಆಮೇಲೆ ನಿಮ್ದು ಎಗ್ ಸೆಲ್ಸ್ ಏನಾರು ಇದ್ರೆ ಎಗ್ ಸೆಲ್ಸ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಇದೆ ಇದೇ ತರ. ಇದೇನು ಕಟ್ ಮಾಡೋ ಅವಶ್ಯಕತೆ ನನಗೆ ಅನಿಸ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು, ಎಲ್ಲಾ ಕಸವನ್ನ ಇಲ್ಲಿ ಡಂಪ್ ಮಾಡ್ತೀನಿ ಫ್ರೆಂಡ್ಸ್. ಈ ತರ ಡಂಪ್ ಮಾಡಿ, ಓಕೆ, ಸೇಮ್ ಅಬ್ಸಲ್ಯೂಟ್ಲಿ ಲಾರ್ಜ್ ಪ್ರಮಾಣದಲ್ಲಿ ಹೇಗೆ BBMP ಮಾಡುತ್ತೋ, ಒಂದು ಲಾರಿನ ತಗೊಂಡ್ಬಂದು ಅದೊಂದು ಟಮ್ ಎಲ್ಲ ತುಂಬ್ಕೊಂಡು ಹೋಗಿ ಅವ್ರು ಇದೇ ಮಾಡೋದು ಪ್ರೊಸೀಜರ್ನ, ಅದು ನಾನು ಒಂದು ಸ್ಮಾಲ್ ಕೇಲಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದೀನಿ. ಸೊ ಈಗ ಏನಾದ್ರು ಬೇಕಾದ್ರೆ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಒಂದಷ್ಟು ಹರಡ್ಬಿಟ್ಟು, ನಾನು ಆವಾಗಲೇ ಹೇಳಿದೆ ಸ್ವಲ್ಪ ಸಾಯಿಲ್ ಮಣ್ಣು ಬೇಕು ಅಂತ ಹೇಳಿದೆ. ನಾನು ಇಲ್ಲಿ ಆಲ್ರೆಡಿ ಈ ಒಂದು ನೋಡ್ಬೋದು ನೀವು ಇದರಲ್ಲಿ ನಾನು ಆಲ್ರೆಡಿ ಒಂದು ಸ್ವಲ್ಪ ಮಣ್ಣು ರೆಡಿ ಇಟ್ಕೊಂಡಿದ್ದೀನಿ. ಯಾಕೆ ಬೇಕು ಮಣ್ಣು ಅಂತಂದ್ರೆ 2 reasons ಫ್ರೆಂಡ್ಸ್. ಒಂದು, ನೀವು ಇಲ್ಲಿ ಹರಡಿರುವಂತ ಒಂದು ಹಸಿ ಕಸಕ್ಕೆ ಸ್ಮೆಲ್ ಬರಬಾರ್ದು. ಸ್ವಲ್ಪ ಸ್ಮೆಲ್ ಇರುತ್ತೆ, ಲೆಟ್ ಮಿ ಬಿ ಫ್ರ್ಯಾಂಕ್. ಹಾಗಂತ ಓಡುವಂತ ಸ್ಮೆಲ್ ಆ ಥರ ದುರ್ನಾತ ಅಲ್ಲ. ಒಂದು 3-4 ದಿನದ ಕಸ ಇಲ್ಲಿ ಕೂಡಿರೋದ್ರಿಂದ ಸ್ವಲ್ಪ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಕಡಿಮೆ ಆಗಬೇಕು ಒಂದು. ಹಾಗಾಗಿ ನಾನು ಒಂದು ಸ್ವಲ್ಪ ನೋಡಿ ಈ ತರ ಮಣ್ಣನ್ನು ನಾನು ಸಿಂಪಡಿಸ್ತೀನಿ ಈ ಕಸದ ಮೇಲೆ. ಆಮೇಲೆ ಎರಡನೇದ್ದು, ಈ ಮಣ್ಣು ಕೂಡ ಬೇಗ ಈ ಒಂದು ಕಸವನ್ನು ಕಾಂಪೋಸ್ಟ್ ಮಾಡೋಕ್ಕೆ, ಅಂದರೆ ಬ್ರೇಕಪ್ ಆಗ್ಬೇಕಲ್ಲ, ಮಟೀರಿಯಲ್ ಬ್ರೇಕಪ್ ಆಗಿಬಿಟ್ಟು ನಿಮ್ಗೆ ನಾಳೆ ಕೊನೆಗೆ ನಿಮ್ಗೆ ಒಳ್ಳೆ ಕಾಂಪೋಸ್ಟ್ ಸಿಗಬೇಕು, ಹೆಲ್ದಿ ಕಾಂಪೋಸ್ಟ್. ಅದು ಬ್ರೇಕ್ ಮಾಡೋಕ್ಕೆ ಇಟ್ ವಿಲ್ ಹೆಲ್ಪ್. ಸಾಯಿಲ್ ಇಸ್ ಆಲ್ಸೋ ಒನ್ ಆಫ್ ದ, ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ನಾವೆಲ್ಲ ಒಳ್ಳೆ ಸಾಯಿಲಲ್ಲಿ ಪಾಟ್ಗೆಲ್ಲ ಯೂಸ್ ಮಾಡಿರುತ್ತಲ್ಲ, ನಿಮ್ಮದು ಪಾಟ್ ವೇಸ್ಟ್ ಸಾಯಿಲು ಅಥವಾ ಯಾವುದೋ ಇನ್ನೊಂದು ಒಳ್ಳೆ ಸಾಯಿಲ್ ಇದ್ದರೆ ಅದನ್ನ ತೊಗೊಂಬಂದು ನೀವು ಅದ್ರ ಮೇಲೆ ಈ ಥರ ಹಾಕ್ಬಿಟ್ಟು ಇದನ್ನ ಹಾಗೆ ಬಿಟ್ಬಿಡ್ಬೇಕು. ನಿಮ್ಗೆ ಯಾವಾಗ 1 ದಿನಕ್ಕೋ 2 ದಿನಕ್ಕೋ ಮೇಲ್ಗಡೆ ಟೆರೆಸ್ ಮೇಲೆ ಬಂದಾಗ, ಅಥವಾ ನೀವು ಎಲ್ಲೇ ಮಾಡಿರ್ತೀರಿ ನೋಡಿ, ಅಲ್ಲಿ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಮೇಲ್ಗಡೆ ಹೇಗೆ ಸಿಂಪಡಿಸರೆ ಆಗೋಗುತ್ತೆ, ಅಷ್ಟು ಸಾಕು. ಆಮೇಲೆ ಮತ್ತೆ 3-4 ಡೇಸ್ ಬಿಟ್ಟು ಮತ್ತೆ ಕಸ ಬರುತ್ತೆ, ಅದನ್ನ ಬಂದು ಇದ್ರ ಮೇಲೆ ಡಂಪ್ ಮಾಡ್ತಾ ಇರಿ ಫ್ರೆಂಡ್ಸ್. ಸೊ ಇದು ತುಂಬು ಫುಲ್ ಆಗ್ಬೇಕು ನನಗೆ. ಇದು ತುಂಬ ಆದ ನಂತರ, ಒಂದ್ಸರಿ ತುಂಬಿದ ನಂತರ ಫ್ರೆಂಡ್ಸ್, ನಾನೇನ್ ಮಾಡ್ತೀನಿ, ಇದಕ್ಕೆ ಏನ್ ಮಾಡ್ತೀನಿ, ಅದೇ ತರ ಒಂದು 3-4 ಡೇಸ್ಗೆ ಒಂದು ಸ್ವಲ್ಪ ನೀರು ಅದಕ್ಕೆ ಚಿಮ್ಕಿಸ್ತಾ ಇರಿದ್ರೆ ಅದು ಫಾಸ್ಟ್ ಆಗಿ ಕಾಂಪೋಸ್ಟ್ ತನ್ನ ಪಾಡಿಗೆ ನಾನು ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅವಾಗ ಏನ್ ಮಾಡ್ಬೇಕು, ಅಕಸ್ಮಾತ್ ಇದು ತುಂಬಿತು, ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ, ಈ ಒಂದು 2ನೇ ಟ್ರೇ ನಾನು ಏನಕ್ಕೆ ಹೇಳಿದೆ ಅಂದ್ರೆ 2 ಟ್ರೇ ಇಟ್ಕೊಳ್ಳಿ ಆದಷ್ಟು ಒಳಿತು ಅಂತ ಉದ್ದೇಶ ಅಂತಂದ್ರೆ, ಇದು ತುಂಬಿದೆ ಇವಾಗ ಅಂದ್ಕೊಳ್ಳಿ. ತುಂಬಿದ ನಂತರ ನಾನು ಹೇಳಿದೆ 1 ತಿಂಗಳು ಬಿಡಬೇಕು. ಆ 1 ತಿಂಗಳವರೆಗೆ ಬರುವಂತ ಹಸಿ ಕಸಕ್ಕೆ ಏನ್ ಮಾಡ್ಬೇಕು, ಮನೇಲಿ ಬರುತ್ತಲ್ಲ ಅದನ್ನ ಇದರಲ್ಲಿ ನೀವು ಈ ತರ ಮೇಲೆ ಈ ತರ ಸ್ಟ್ಯಾಕ್ ಮಾಡ್ಬಿಟ್ಟು ಇದರಲ್ಲಿ ಇಟ್ಟು ಮತ್ತೆ ನೀವು ಇಲ್ಲಿ ತುಂಬಿಕೊಂಡು ಇರೋದು. ಕೆಳಗಡೆ ಸ್ವಲ್ಪ ನೀವು ಯಾವ ಬಂದಾಗ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಇದು ತುಂಬ್ತಾ ಇರಲಿ. ಅದು 2ನೇದು. ಇದು ತುಂಬಿದ ನಂತರ ಫ್ರೆಂಡ್ಸ್ ಏನಾಗುತ್ತೆ, ನಾನೇನ್ ಮಾಡ್ತೀನಿ ಅಂದ್ರೆ, ಇದು ತುಂಬಿರುತ್ತೆ, ಇವಾಗ ನಾನು ನೆಕ್ಸ್ಟ್ ಬೇಕಲ್ಲ ಹಾಕಕ್ಕೆ ಹಸಿ ಕಸ, ಅವಾಗ ಏನ್ ಮಾಡ್ತೀನಿ, ಈ ಒಂದು ಹಳೆ ಟ್ರೇ ಹುಚ್ ವಾಸ್ ಆಲ್ರೆಡಿ ಫಿಲ್ಡ್ ಎಲ್ಲ, ಇದನ್ನ ತಗೊಂಡ್ಬಿಟ್ಟು ನಾನು ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ದೊಡ್ಡದೊಂದು ಟಬ್ ಇದೆ. ಈ ಟಬ್ ಅಲ್ಲಿ ಇದನ್ನ ನಾನು ಡಂಪ್ ಮಾಡ್ತೀನಿ. ಈ ಡಂಪ್ ಮಾಡ್ತಾ ಇದ್ದೀನಿ. ಈ ಡಂಪ್ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಡಂಪ್ ಆಗ್ತಾ ಇರುತ್ತೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂತಂದ್ರೆ, ವಾಟ್ ಐ ಹ್ಯಾವ್ ಡನ್ ಈಸ್,
ಫ್ರಾಮ್ ದಿ GKVK ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಅಲ್ಲಿ ಹೋಗ್ಬಿಟ್ಟು ನಾನು 1 kg ಎರೆಹುಳುಗಳನ್ನ ತಂದಿದ್ದೆ. ಸೊ ಈ ಎರೆಹುಳುಗಳು ರೈತನ ಮಿತ್ರ, ಹಾಗೆ ಭೂಮಿನ ಹದ ಮಾಡ್ತವೆ. ಇದೆಲ್ಲ ಬೆಳೆಗಳಿಗೆ ಅದರ ಒಂದು ಕಾಂಪೋಸ್ಟ್, ಅದರಿಂದ ಬಂದಿರೋ ಕಾಂಪೋಸ್ಟ್ ತುಂಬಾ ಅನುಕೂಲ ಅಂತ ನಾವು ಆಲ್ರೆಡಿ ಎಲ್ಲ ನಮ್ಮ ಪುಸ್ತಕಗಳಲ್ಲಿ ಓದಿವಿ. ಬಟ್ ನಾನು ಪ್ರಾಕ್ಟಿಕಲಿ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಎರೆಹುಳುಗಳು ನನ್ನ ಪಾಟ್ ಅಲ್ಲಿ ಇದಾವೆ. ಓಕೆ, ವಾಟ್ ದೇ ಡೂ ಅಲಾಂಗ್ ವಿತ್ ದ ನ್ಯಾಚುರಲ್ ಕಾಂಪೋಸ್ಟ್ ಆಗ್ತಾ ಇರುತ್ತೆ ನ್ಯಾಚುರಲ್ ಜೊತೆಗೆ, ದೀಸ್ ಕ್ರಿಯೇಚರ್ಸ್ ವಿಲ್ ಈಟ್ ದಟ್. ಸ್ವಲ್ಪ ಅದಕ್ಕೆ ಹೇಳಿದ್ನಲ್ಲ, ಕೊಳತಿರೋದೆಲ್ಲ ಕಳಿತಿರ್ಬೇಕು, 1 ತಿಂಗಳು ಹಳೇದಿದ್ರೆ ಅವುಗಳಿಗೆ ಅದನ್ನ ಬ್ರೇಕ್ ಮಾಡಕ್ಕೆ ಈಜಿ ಆಗುತ್ತೆ. ಯಾಕೆ? ಈ ಒಂದು ಎರೆಹುಳು ಗೊಬ್ಬರ, ಎರೆಹುಳುಗಳಿಗೆ ವರ್ಮಿ ವರ್ಮ್ಸ್ ಅಂತೀವಲ್ಲ, ವರ್ಮಿ ಕಾಂಪೋಸ್ಟ್ ಅಂತೀವಿ ನಾವು, ಹೌದಾ? ಅದಕ್ಕೆ ಈ ಹುಳುಗಳು ಅನುಕೂಲ ಮಾಡುತ್ತೆ. ಆ ಒಂದು ಹುಳುಗಳು ಇಲ್ಲಿ ನನ್ನ ಹತ್ರ ಇದಾವೆ. ನೀವು ಯಾರಾದ್ರೂ ಮಾಡ್ತಿದ್ರೆ ನಾನು ಡೆಫಿನೆಟ್ಲಿ ಹೆಲ್ಪ್ ಯು. ಅದೊಂದು ನಂತರ 2-3 kg ಇದೆ ಇವಾಗ ಇದರಲ್ಲಿ. ಓಕೆ, ಅದನ್ನ ಈ ಒಂದು ಟ್ರೇ ಅನ್ನ ತಗೊಂಡ್ಬಿಟ್ಟು ಎಂಟೈರ್ ಟ್ರೇನ ನಾನು 1 ತಿಂಗಳು ಆದ ನಂತರ ತುಂಬಿರುತ್ತಲ್ಲ ಇದರಲ್ಲಿ ನಾನು ಡಂಪ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಮಾಡೋದ್ರಿಂದ ಇಲ್ಲಿ ಮತ್ತೆ ಇರುವಂತ ಅರ್ತ್ ವರ್ಮ್ಸ್ ವಿಲ್ ಈಟ್ ದಟ್ ಫಾಸ್ಟ್, ಆಲ್ಸೋ ನ್ಯಾಚುರಲಿ ಕಾಂಪೋಸ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ಒಂದು 3 ತಿಂಗಳಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಟ್ ಬಿಕಮ್ಸ್ ಸೋ ಡಾರ್ಕ್. ನೀವು ಇಲ್ಲಿ ನೋಡಿ, ನಾನು ಇವಾಗ ಕಸ ಹಾಕಿದೆ, ಅದು ಎಷ್ಟು ನೀವು ನೋಡಿತೀರಾ ಕಸ ಅಂದ್ರೆ ಹೆಂಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅಂತ. ಅದು ನೋಡಿ, ಇದು ಒಂದು 2 ತಿಂಗಳು ಇರ್ಬೋದು ನಾನು ಹಾಕಿ. 2 ತಿಂಗಳಲ್ಲಿ ಈ ತರ ಬ್ಲಾಕ್ ಕಲರ್ಗೆ ಅದು ತಿರುಗಿರುತ್ತೆ, ಇನ್ನೂ ಬ್ಲಾಕ್ ಆಗುತ್ತೆ ಇನ್ನೂ ಒಂದು ತಿಂಗಳು ಬಿಟ್ರೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಪ್ರಾಸೆಸ್, ಟು ಹೌ ಟು ಕಾಂಪೋಸ್ಟ್ ದಿ ಕಿಚನ್ ವೇಸ್ಟ್ ಅಂತ. ಫ್ರೆಂಡ್ಸ್, ಇವಾಗ ನಾನು 3 months ಓಲ್ಡ್ ಕಾಂಪೋಸ್ಟನ್ನ ಆ ಟಬ್ಬಿಂದ ತೊಗೊಂಡಿದ್ದೀನಿ. ಅದು ರೆಡಿ ಆಗಿದೆ, ಯಾಕಂದರೆ ಅದು ಕಲರ್ ನೋಡಿ ಬ್ಲ್ಯಾಕ್ ಆಗಿದೆ. ದ್ಯಾಟ್ ಮೀನ್ಸ್ ಇಟ್ಸ್ ರೆಡಿ. ಸೊ ಇದನ್ನು ನಾವು ಗಾರ್ಡನ್ಗೆ ಹೆಂಗೆ ಯೂಸ್ ಮಾಡೋಣ, ನನ್ನ ಗಾರ್ಡನ್ಗೆ ಅಂತ ನೋಡೋಣ ಬನ್ನಿ. ಹೇಗೆ ಉಪಯೋಗಿಸೋದು ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಇಲ್ಲಿ ನಾನು ತುಂಬ ಪ್ಲಾಂಟ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ. ಅದಕ್ಕೆ ನಾನು ಒಂದು ಮುಟ್ಟಿಗೆನ ಹಾಕಿದ್ರು ಅದರ ಬೇರಿಗೆ ಅಥವಾ ಅದು ಸುತ್ತಮುತ್ತ ನೀವು ಈ ಥರ ಬಳಸಿದ್ರೆ ನಿಮ್ಮ ಪ್ಲಾಂಟ್ಸ್ಗಳಿಗೆ ತುಂಬ ಎನ್ರಿಚ್ಡ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದನ್ನು ನಾನು ಇಲ್ಲಿ ಬಳಸ್ತೀನಿ, ಯಾವಾಗ ಬೇಕು ನಾನು ಆ ಥರ ಬಳಸ್ತಾ ಹೋಗ್ತೀನಿ. ಅದೇ ಥರ ನೀವು ಇಲ್ಲಿ ನೋಡ್ಬೋದು, ನನ್ನ ಕರಿಬೇವು ಗಿಡ ಇದೆ. ಕರಿಬೇವು ಗಿಡಕ್ಕೆ ಒಂದು ಅರ್ಧ kg ಕೊಡ್ತೀನಿ, ಸರಿನಾ? ರೈಟ್. ಅದೇ ಯಾವ ಪೇಂಟ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಗಾರ್ಡನ್ಗೆ ಯಾವ್ದು ಈಗ ಎಸೆನ್ಷಿಯಲಿ ಬೇಕು ಅಂತ, ಅದಕ್ಕೆಲ್ಲ ಕೊಟ್ಕೊಂಡು ಹೋದರೆ ಆಗುತ್ತೆ. ಬನ್ನಿ, ಅದೇ ಥರ ನಮಗೆ ಇಲ್ಲಿ ನಮ್ಮದು ನಿಂಬೆ ಹಣ್ಣಿನ ಗಿಡ ಇದೆ. ಇದಕ್ಕೂ ಕೂಡ ತುಂಬ ಕೇಳುತ್ತೆ ಅದು. ನಾನು ಅದಕ್ಕೆ ಯೂಸ್ ಮಾಡ್ಕೊತೀನಿ ಇವಾಗ, ರೈಟ್? ಸೊ ಅದಕ್ಕೊಂದು ಅರ್ಧ kg 1 kg ಅಷ್ಟು ಕೊಟ್ಟೆ. ಸೊ ಅದೇ ಥರ ಇಲ್ಲಿ ನನ್ನ ಚಿಕ್ಕ ಗಿಡ ಇದೆ, ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗೆ ಎವ್ರಿ ಇಯರ್ ಒಂದು ಕಪಲ್ ಆಫ್ kgs ಕೊಡುತ್ತೆ ನನಗೆ 1 ವರ್ಷಕ್ಕೆ. ಸಣ್ಣ ಪಾಟಲ್ಲಿ ಹಾಕಿರೋದು. ಅದಕ್ಕೂ ಕೂಡ ನಾನು ಉಪಯೋಗಿಸ್ತೀನಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವಾಗ ನಾವು ಕಾಂಪೋಸ್ಟನ್ನ, ಮನೆ ಹಸೆ ಕಸವನ್ನು ನಾವು ಹೇಗೆ ಟ್ರೇಯಲ್ಲಿ ಹಾಕ್ಕೊಳ್ಳೋದು ಮಾಡೋದೆಲ್ಲ ನೋಡ್ತೀವಿ. ಆನಂತರ ಒಂದು 3 to 4 months ಆಗುತ್ತೆ ಒಂದು ಸಾರಿ ಅದನ್ನು ಫುಲ್ಲು ತೆಗಿಯೋಕ್ಕೆ. ಅಥವಾ ಯಾವಾಗ ರೆಡಿ ಆಗುತ್ತೆ, 1 ತಿಂಗಳಿಗೂ ನೀವು ಮೇಲ್ಗಡೆ ಎಲ್ಲ ತೊಗೊಂಡು ಹೋಗ್ಬೋದು. ರೆಡಿ ಹಾರ್ವೆಸ್ಟ್ ಮಾಡೋ ಒಂದು ಪ್ರೊಸೆಸನ್ನು ನೋಡಿದ್ವಿ. ಜೊತೆಗೆ ನಮ್ಮ ಪ್ಲಾಂಟ್ಸ್ಗಳನ್ನ, ಟೆರೆಸ್ ಗಾರ್ಡನ್ನಲ್ಲಿ ಇರೋ ಪ್ಲಾಂಟ್ಸ್ಗಳಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡ್ತೀವಿ. ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ಅ ಗಾರ್ಡನ್, ಓಕೆ, ಫೀಲ್ ಫ್ರೀ ಟು ಡೊನೇಟ್ ದ್ಯಾಟ್ ಟು ನಿಮ್ಗೆ ಯಾರೋ ಇರ್ತಾರೆ ಫ್ರೆಂಡ್ಸ್, ಅವ್ರಿಗೂ ಕೂಡ ಆ ಒಂದು ಕಾಂಪೋಸ್ಟ್ ರೆಡಿ ಮಾಡಿಕೊಡ್ಬೋದು. ಓಕೆ, ಸೊ ಹಾಗಾದರೆ ಇದ್ರದ್ದೊಂದು ಸುಮ್ಮನೆ ಕ್ಯಾಲ್ಕುಲೇಷನ್ ನೋಡೋಣ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೆಂಗೆ ಇದು ವರ್ಕೌಟ್ ಆಗುತ್ತೆ ಅಂತ. ನನ್ನ ಮನೆ ಹಸಿ ಕಸ ಒಂದು ವಾರಕ್ಕೆ ನನಗೆ ಒಂದು 3 kg ಬರುತ್ತೆ ಫ್ರೆಂಡ್ಸ್. ಟಿಪಿಕಲಿ ಒಂದು ಫ್ಯಾಮಿಲಿ ಇದ್ದರೆ ಅಷ್ಟು ಬಂದೇ ಬರುತ್ತೆ. ಆಮೇಲೆ ನಂದು ಈ ಗಾರ್ಡನ್ದು ಸ್ವಲ್ಪ ಎಲ್ಲ ಬೇರುಗಳು, ಎಲೆಗಳು ಈ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ ಅಲ್ಲೇ. ಓಕೆ, ಸ್ವಲ್ಪ ಅದರಲ್ಲಿ ಮಣ್ಣು ಮಿಕ್ಸ್ ಮಾಡ್ತೀನಿ. ಹಾಗಾಗಿ ಒಂದು ವಾರಕ್ಕೆ ನನಗೊಂದು 6 kg ಅಷ್ಟು, 6 ರಿಂದ 7 kgವರೆಗೆ ನನಗೊಂದು ವಾರಕ್ಕೆ ಕಸ ಆಗೇ ಆಗುತ್ತೆ. ಒಂದು ತಿಂಗಳಿಗೆ ನನಗೆ ಅದೊಂದು 30 kg ಅಷ್ಟಾಗುತ್ತೆ. ಸೊ 30 kgನ ನೀವು ಕಳಿಸಿದಾಗ ಅದು 30 kg ನಿಮ್ಗೆ ಬರಲ್ಲ, ಅದರ 60% ಬರುತ್ತೆ. ಸೊ ದ್ಯಾಟ್ ಮೀನ್ಸ್ ಎನಿವೇರ್ ಬಿಟ್ವೀನ್ 15 to 18 kg. ಸೊ 15 kg ಅಂತಲೇ ತೊಗೊಂಡ್ರೆ ಒಂದು ತಿಂಗಳಿಗೆ ನನಗೆ 15 kg ಕಾಂಪೋಸ್ಟ್ ಬರುತ್ತೆ. ಎವ್ರಿ ಡೇ ½ kg ಅಂತ ನೀವು ಲೆಕ್ಕಕ್ಕೆ ತೊಗೋಬೋದು. 15 kg is more than sufficient to maintain one garden of this size. ಓಕೆ, ಸೊ ಹಾಗಾಗಿ
ಇದೆಲ್ಲ ಅನುಕೂಲಗಳು ಒಂದು ಒಂದು ಅಡುಗೆ ಮನೆ ಕಿಚನ್ ವೇಸ್ಟನ್ನು ನಾವು ಕಾಂಪೋಸ್ಟ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಟು ಅಂದ್ರೆ ಅದು ಹೇಗಂದರೆ ಇದೇನು ಹೇಳುತ್ತೆ ಕೊನೆಗೆ ಅಂದರೆ ನಮಗೆ ಕಸದಿಂದ ಹೇಗೆ ರಸ ಮಾಡ್ಕೋಬೋದು ಅನ್ನೋಕ್ಕೆ ಇದೊಂದು ಸಣ್ಣ ಒಂದು ಪ್ರಾಸೆಸ್ ಈ ಥರ ಮಾಡಿದ್ರೆ ಎಲ್ರಿಗೂ ಇದು ಮಾಡುವಂಥದ್ದೇ. ಜಸ್ಟ್ ಅದಕ್ಕೆ ಒಂದು ಮಳೆ ನೀರು ಬೀಳ್ದಂಗೆ ಒಂದು ಶೆಲ್ಟ್ರ್ ಇದ್ದರೆ ನಿಮಗೆ ಒಂದು 5x5 ಪ್ಲೇಸಸ್ ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಹೊರಗಡೆ ಅಥವಾ ಟೆರೆಸಲ್ಲಿ ಇದ್ದರೆ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ದಯವಿಟ್ಟು ಇದನ್ನು ನೀವು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಈ ಥರ ವಿಡಿಯೋಗಳನ್ನ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ವಿಡಿಯೋಗಳನ್ನ ನಾನು ರೇರ್ಲಿ ಹಾಕ್ತೀನಿ, ಬಟ್ ಕಡಿಮೆ ಹಾಕೋದು, ಬಟ್ ಹಾಕಿದಾಗೆಲ್ಲ ನಿಮಗೆ ಡೈರೆಕ್ಟಾಗಿ ರೀಚ್ ಆಗುತ್ತೆ. ಆ್ಯಂಡ್ ಡೂ ರೀಚ್ ಮೀ, ಪ್ಲೀಸ್ ಕಮೆಂಟ್ ಇಫ್ ಎನಿಥಿಂಗ್ ಆಫ್ ಎನಿ ಹೆಲ್ಪ್ ನಿಮ್ಗೆ ಬೇಕಿದ್ರೆ, ಎನಿ ಸಜೆಷನ್ಸು, ಎನಿಥಿಂಗ್ ಇಫ್ ಯು ನೀಡ್, ಐ ಆಮ್ ದೇರ್ ಟು ಹೆಲ್ಪ್ ಯು ಆಲ್ವೇಸ್. ದಟ್ಸ್ ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು. ಫ್ರೆಂಡ್ಸ್, ಹಾಗೆಯೇ ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ದೆ. ಕಾನ್ಸೆಪ್ಟ್ ಈಸ್ ರೇನ್ ವಾಟರ್ ಕಲೆಕ್ಷನ್ ಫ್ರಮ್ ದ ಟೆರೇಸ್ ಗಾರ್ಡನ್ ಅಂತ. ಒಂದು ಎಫೆಕ್ಟಿವ್ ವಿಡಿಯೋ ಇದೆ ಅದು. ಹೇಗೆ ಮಳೆ ನೀರನ್ನು ನಾವು ಟೆರೇಸ್ ಮೇಲೆ, ಮಳೆ ಬರ್ತಿರ್ಬೇಕಾದ್ರೆ ಟೆರೇಸ್ ಮೇಲೆ ನೀರನ್ನ ಹಿಡಿದ್ಬಿಟ್ಟು ನಮ್ಮ ಟ್ಯಾಂಕಿಗೆ ಶೇಖರಣೆ ಮಾಡಿಕೊಂಡು ಒನ್ ಆಫ್ ದ ಪ್ಯೂರೆಸ್ಟ್ ವಾಟರ್ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ಮೇಲ್ಗಡೆ ಬರ್ತಾಯಿದೆ ಫ್ರೆಂಡ್ಸ್. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ವಾಚ್ ಮಾಡೋಕ್ಕೆ ಹೇಳಿ. ಧನ್ಯವಾದಗಳು.